ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿದೆ ಅಂದರೆ ಏನು ರೋಲು, ಕಾಲೇಜ್ ಗೈ ರೋಲ ಅಥವಾ ಹೇಗೆ? ನಾನು ಮೊದಲಿಂದ ಉಪೇಂದ್ರ ಸರ್ ಫ್ಯಾನ್. ಸೊ ಅವರ ಆಗಿನ ಕಾಲದಿಂದನೇ ಪ್ರೀತಿ ಅಂದರೆ ಅದು ಇದು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ಕೊಂಡು ಬಂದವರು. ಮೇ ಬಿ ಅದೆಲ್ಲ ಇನ್ಫ್ಲೂಯೆನ್ಸ್ ಸೇರಿ ಬಂದಿದ್ದು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಮುಂಚೆ ಎಲ್ಲ ಬ್ರೇಕಪ್ ಅಂದರೆ ಬಿಟ್ಟು ಹೋಗ್ತಾ ಇದ್ರು, ಬಟ್ ಇವಾಗ ಸಾಯಿಸೋದು, ಕೊಲೆ ಮಾಡೋದು, ಇಷ್ಟು ಮೈಂಡ್ ಸೆಟ್ ಚೇಂಜ್ ಆಗಿದೆ. ಇದೆಲ್ಲ ಏನು ರೀಸನ್ ಅಂತ ಅನ್ಸುತ್ತೆ ನಿಮಗೆ? ಲವ್ ಬ್ರೇಕಪ್ ಅದು ಇದೆಲ್ಲ ಆಗಿರುತ್ತೆ. ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಲೈಫಲ್ಲಿ ನೋಡಿರ್ತೀವಿ. ಸೊ ಅದನ್ನ ನೋಡಿ ಈ ಸಿನಿಮಾ ಬಗ್ಗೆ ನಿಮ್ಗೆ ಏನು ಪ್ರಿಪ್ರೇಷನ್, ಏನಾದರೂ ಕಷ್ಟ ಇತ್ತಾ ಅಥವಾ ಏನು ಚಾಲೆಂಜಿಂಗ್ ಅನಿಸಿದ್ದು? ಸೊ ಆ ವಿಚಾರಗಳನ್ನ ಫೋಕಸ್ ಆಗಿ ಇಟ್ಕೊಂಡು ಮಾಡ್ತಾ ಇರೋದು. ಲವ್ ಒನ್ಸ್ ಮೋರ್ ಅನ್ನುವಂಥ ಒಂದು ಹೊಸ ಸಿನಿಮಾದ ಕತೆ ಇದೀಗ ಬಿಡುಗಡೆ ಆಗಲಿಕ್ಕೆ ರೆಡಿಯಾಗಿದೆ. ಸೊ ನಿಮ್ಗೆ ಗೊತ್ತು, ಚಂದನ್ ಅವರು ಸೊ ತುಂಬ ಲವ್ ಬಗ್ಗೆ ತುಂಬ PhD ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅವರ ರೀಲ್ಸ್ಗಳು, ಅವ್ರು ಅದನ್ನು ವ್ಯಾಖ್ಯಾನ ಮಾಡುವಂಥ ರೀತಿ ತುಂಬ ಜನಕ್ಕೆ ಇಷ್ಟ ಕೂಡ ಆಗುತ್ತೆ. ಸೊ ಈಗ ಲವ್ ಒನ್ಸ್ ಮೋರ್ ಅನ್ನುವಂಥ ಚಿತ್ರದ ನಾಯಕನಾಗಿ ಅವರು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿಕ್ಕಿದ್ದಾರೆ. ಬನ್ನಿ, ಅದರ ಪ್ರಿಪ್ರೇಷನ್ಸ್ ಏನು ಹೇಗಿದೆ ಎಲ್ಲವನ್ನು ಅವ್ರ ಹತ್ರ ಮಾತಾಡ್ಸೋಣ. ಹಲೋ ಹಾಯ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಸೂಪರ್. ಓಕೆ, ನಿಮ್ಮ ಅಂದರೆ ಒಂದು ವಿಷನ್ಗೆ ತಕ್ಕಂತೆ ಒಂದು ಸರಿಯಾದ ಸಿನಿಮಾ ಸಿಕ್ಕಿದೆ ಅಂತ ಅನಿಸುತ್ತೆ. ಸೊ ಏನು ಹೇಳ್ತೀರಿ? ಅದು ಇಟ್ಕೊಳ್ಳ. ಓಕೆ, ಅದು ಹಾಗೆ ನನ್ನ ಮತ್ತು ಕಿರಣ್ ಅವ್ರ ಪರಿಚಯ ಆಗಿದ್ದು ಕೂಡ ಅದೇ ರೀತಿ ಇಂಟರ್ವ್ಯೂಸ್ ನೋಡಿನೇ ಅವರ ಪರಿಚಯ ಆಗಿದ್ದು. ಆ್ಯಂಡ್ ನಾನು ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡ್ತಿದ್ದೆ, ಲವ್ ಬಗ್ಗೆ, ಆ್ಯಂಡ್ ಅವ್ರು ಏನು ಯೋಚನೆ ಮಾಡ್ತಿದ್ದೆ, ಎರಡೂ ಒಂದೇ ಲೈನ್ಸಲ್ಲಿತ್ತು. ಸೊ ಒಂದು ರೆಗ್ಯುಲರ್ ಫೋನ್ ಕಾಲಾಗಿ ಸ್ಟಾರ್ಟ್ ಆಗಿದ್ದು ಕಾನ್ವರ್ಸೇಷನ್ ಇವೆನ್ಚುಲಿ ಒಂದು ಸಿನಿಮಾ ಸ್ಕ್ರಿಪ್ಟಾಗಿ ಚೇಂಜ್ ಆಯಿತು. ಆ್ಯಂಡ್ ಇವತ್ತು ಅದು ಅನೌನ್ಸ್ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ. ಹೆಂಗೆ ನೀವು ಅಂದರೆ ಲವ್ವಲ್ಲಿ PhD ಮಾಡಿದ್ದೀರಿ ಅಂತ ಸಿಕ್ಕಾಪಟ್ಟೆ ಕಾಮೆಂಟ್ ಎಲ್ಲ ಬರುತ್ತೆ ನಿಮಗೆ. ಸೊ ಹೆಂಗೆ, ಏನು ಕತೆ ಹೇಳಿ? ಅದು PhD ಅಂತೆಲ್ಲ ಏನಿಲ್ಲ. ಎಲ್ಲರ ಲೈಫಲ್ಲೂ ಒಂದಷ್ಟು ಲವ್ ಬ್ರೇಕಪ್ಪು ಅದು ಇದೆಲ್ಲ ಆಗಿರುತ್ತೆ. ಆ್ಯಂಡ್ ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಲೈಫಲ್ಲೂ ನೋಡಿರ್ತೀವಿ. ಸೊ ಅದನ್ನು ನೋಡಿ ಒಂದಷ್ಟು ಅನುಭವಕ್ಕೆ ಬಂದಿರುತ್ತೆ. ಇನ್ನು ಕೆಲವರು ಬೇರೆಯವ್ರ ಅನುಭವದಿಂದ ಕಲ್ತಿರ್ತೀವಿ. ಆ್ಯಂಡ್ ನಾನು ಮೊದಲಿಂದ ಉಪೇಂದ್ರ ಸರ್ ಫ್ಯಾನು. ಸೊ ಅವರ ಆಗಿನ ಕಾಲದಿಂದನೇ ಪ್ರೀತಿ ಅಂದರೆ ಅದು ಇದು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ಕೊಂಡು ಬಂದವರು. ಮೇ ಬಿ ಅದೆಲ್ಲ ಇನ್ಫ್ಲೂಯೆನ್ಸ್ ಸೇರಿ ಬಂದಿದ್ದು. ಅದು ಜನಕ್ಕೆ PhD ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಸೊ ಈ ಸಿನಿಮಾದಲ್ಲಿ ಗೋಸ್ಟಿಂಗ್ ಅಂದರೆ ಒಂದು ಸ್ವಲ್ಪ ಜೆನ್ಸಿ ಟರ್ಮ್ಸ್ ಕೂಡ ನಾವು ಕೇಳ್ಪಟ್ವಿ ನೋಡುವಾಗ. ಸೊ ಯಾವ ರೀತಿ ಕತೆ ಇದೆ, ಏನು ಯಾವುದನ್ನು ಮೇನ್ ಫೋಕಸ್ ಮಾಡಿದ್ದಾರೆ ಅಂತ? ಅದೇ ಇವತ್ತಿನ ಜನ್ರೇಷನ್ಗೆ ಸೂಟ್ ಆಗುವಂಥ ಕಥೆನೇ ಇರೋದು. ಅಂದರೆ ಇವಾಗ ಹೆಂಗೆ ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ರಿಗೂ ಆಪ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಇವರಿಲ್ಲ ಅಂದರೆ ಇನ್ನೊಬ್ಬರು ಮತ್ತೊಬ್ಬರು ಅಂತ ಜನ ಶಿಫ್ಟ್ ಆಗ್ತಿರ್ತಾರೆ. ಸೊ ಹಾಗೆ ಹೋಗೋ ಕಾಲದಲ್ಲಿ ನೀವು ಯಾರನ್ನೇ ಕೇಳಿ ಎಲ್ಲ ಚೇಂಜ್ ಮಾಡ್ತಿರ್ತಾರೆ. ಬಟ್ ನೀವು ಕೇಳಿದಾಗ ನಂಗೆ ಲೈಫ್ ಲಾಂಗ್ ಒಬ್ಬನೇ ಪಾರ್ಟ್ನರ್ ಬೇಕು ಅಂತ ಹೇಳ್ತಾರೆ. ಆ ಕನ್ಫ್ಯೂಷನಲ್ಲಿ ಈ ಡಿಜಿಟಲ್ ಮೀಡಿಯಾದಲ್ಲಿ ಬದುಕ್ತಾ ಇದ್ದೀವಿ. ಸೊ ಆ ವಿಚಾರಗಳನ್ನ ಫೋಕಸ್ ಆಗಿ ಇಟ್ಕೊಂಡು ಮಾಡ್ತಾ ಇರೋದು. ಆ್ಯಂಡ್ ಇದು 2 ಕಂಟ್ರಿಯಲ್ಲಿ ಸ್ಪ್ಯಾನ್ ಆಗಿದೆ, ಒಂದು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ. ಸೊ ನಾವು ಬರೀ ನಮ್ಮ ಸುತ್ತಮುತ್ತ ನೋಡ್ತಿರ್ತೀವಲ್ವ, ಅದು ಬೇರೆ ಕಡೆಯೂ ಹೆಂಗಿದೆ, ಬೇರೆ ವೆಸ್ಟರ್ನ್ ಕಲ್ಚರಲ್ಲಿ ಹೆಂಗಿದೆ ಅಂತೆಲ್ಲ ಒಂದಷ್ಟು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಬೇರೆ ಜಾಸ್ತಿನೂ ಹೇಳೋಕ್ಕಾಗಲ್ಲ, ಹೇಳ್ತಾ ಹೋದರೆ ಕತೆ ಲೀಕ್ ಆಗಿಬಿಡುತ್ತೆ. ಅಂದರೆ ಏನು ಈಗಿರುವಂಥ ಜನ್ರೇಷನ್ಗಳಿಗೆ ಟ್ರೂ ಲವ್ ಏನು ಅಂತ ಅರ್ಥ ಮಾಡಿಸೋಂಥ ಪ್ರಯತ್ನ ಆಗಿದೆ ಅಥವಾ ಹೇಗೆ? ಹಾಂ, ಅಫ್ಕೋರ್ಸ್ ಟ್ರೂ ಲವ್ ಅನ್ನೋದು ಒಬ್ಬೊಬ್ರದ್ದು ಡೆಫಿನೇಷನ್ ಬೇರೆ ಇರುತ್ತೆ. ಬಟ್ ಒಬ್ಬರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಎಷ್ಟು ಈಸಿ ಅನ್ನೋದನ್ನು ನಾವು ಇದರಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ಈಗೆಲ್ಲ ದಿನ ಬೆಳಗ್ಗೆ ಅದನ್ನು ಡಿವೋರ್ಸ್ ಕೇಸಸ್ಸು, ಬ್ರೇಕಪ್ ಕೇಸಸ್ಸೇ ನೋಡ್ತಿರ್ತೀವಿ. ಬಟ್ ಒಂದಷ್ಟು ವರ್ಷಗಳ ಮುಂಚೆ ಹೊಂದಾಣಿಕೆ ಅನ್ನೋದು ಈಸಿ ಆಗಿರ್ತಿತ್ತು, ಕೂತ್ಕೊಂಡು ಮಾತಾಡ್ಕೋತಾ ಇದ್ರು. ಈಗೆಲ್ಲರೂ ಒಂದು ನಂಬರ್ ಬ್ಲಾಕ್ ಮಾಡಿದ ತಕ್ಷಣ ಆ ವ್ಯಕ್ತಿನ ಲೈಫಿಂದನೇ ಕಟ್ ಮಾಡಿಬಿಡ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಟ್ರೂ ಲವ್ನ ಡೆಫಿನೇಷನ್ ಅವ್ರು ಹೆಂಗೆ ಅದನ್ನ ಅರೈವ್ ಮಾಡ್ತಾರೆ ಅನ್ನೋದನ್ನು ಆಡಿಯನ್ಸಿಗೆ ಬಿಟ್ಬಿಡ್ತೀವಿ. ಬಟ್ ನಮ್ಮ ಒಂದು ಕ್ಯಾರೆಕ್ಟರ್ಗಳ ಮೂಲಕ ಒಂದಷ್ಟು ಕತೆಗಳನ್ನ ಹೇಳ್ತಾ ಹೋಗ್ತೀವಿ, ಇವತ್ತಿನ ಜನ್ರೇಷನ್ ರೆಪ್ರೆಸೆಂಟ್ ಮಾಡ್ತಾ. ನಿಮ್ಮ ಲವ್ ಲೈಫ್ ಹೇಗಿದೆ, ಹೆಂಗೆ ನಡೀತಾ ಇದೆ? ನಮ್ಮ ಅಮ್ಮ ಬಂದಿದ್ದಾರೆ, ಏನೂ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇವಾಗ. ಬಟ್ ಲವ್ ಲೈಫ್ ಅಂತೆಲ್ಲ ಏನಿಲ್ಲ, ಫುಲ್ ಸಿಂಗಲ್ ಆಗಿದ್ದೀನಿ. ಅದಕ್ಕೆ ತುಂಬ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಹೌದು. ಯಾಕೆ ಈ ಡೌಟಲ್ಲಿ ಕೇಳ್ತಾ ಇದ್ದೀರಾ ನೀವು? ಅಲ್ಲ, ತುಂಬ ನಿಮಗೆ ಫೀಮೇಲ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದ್ದಾರಲ್ಲ, ಹಾಗಾಗಿ ಕೇಳಿದೆ. ಯಾವುದಾದ್ರೂ ಕ್ರೇಜಿ ಪ್ರಪೋಸಲ್ ಅಥವಾ ಏನಾರು ಆ ಥರ ಆಗಿರೋದಿತ್ತು? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಇವಾಗ ಅದು ಪಾಪ ಕಾಮನ್ ಆಗಿ ಮಾಡ್ತಾ ಇರ್ತಾರೆ. ಅಂದರೆ ಅದೇ ಈ ಥರ ಪಾಡ್ಕ್ಯಾಸ್ಟ್ ನೋಡಿ ಅದು ಇದು ನೋಡಿ ಕಳಿಸ್ತಿರ್ತಾರೆ. ಬಟ್ ಅಷ್ಟೇ, ಅದು ಬಿಟ್ಟರೆ ಯಾರು ಕ್ರೇಜಿ ಅನ್ನೋ ರೇಂಜ್ಗೆಲ್ಲ ಏನಿಲ್ಲ. ಜನ ಇವಾಗ ಬಿಹೇವ್ ಮಾಡೋದು ಅಂದರೆ ಜನ ಅವ್ರ ಪಾಡಿಗೆ ಅವ್ರಿಗೆ ಗೊತ್ತಿದೆ, ಆ್ಯಕ್ಟರೇ ನಮ್ಮ ಲೈಫ್ ನಾವು ನೋಡ್ಕೊಬೇಕಂತ. ಸೊ ಅಮ್ಮ ಏನು ಹೇಳ್ತಾರೆ ನಿಮಗೆ? ಏನಾದ್ರು ಸಜೆಷನ್ ಕೊಡ್ತಾರಾ ಮದುವೆ ಬಗ್ಗೆ, ಲವ್ ಲೈಫ್ ಅಂತ ಬಂದಾಗ? ವಾಟ್ ಇಸ್ ಹರ್ ಗೈಡ್ಲೈನ್ ಟು ಯು? ಅವ್ರಿಗೆ ಫಸ್ಟ್ ನನಗೆ ಮದುವೆ ಆಗೋದೇ ದೊಡ್ಡ ಇದಾಗ್ಬಿಟ್ಟಿದೆ. ಮದುವೆ ಮಾಡ್ಕೊಂಬಿಡು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಲವ್ ಅರೇಂಜ್ ಅವ್ರು ಕೇರ್ ಮಾಡ್ತಾ ಇಲ್ಲ, ಮದುವೆ ಒಂದು ಮಾಡ್ಕೊಂಬಿಡಪ್ಪ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮನೇಲಿ ಆ ಥರ ಏನು ರಿಸ್ಟ್ರಿಕ್ಷನ್ ಇಲ್ಲ. ಅದು ಬಿಡಿ, ಅದು ಬೇಡ, ಇವಾಗ ಬೇಡ, ಅದು ಏನಿಲ್ಲ, ನಾರ್ಮಲ್. ಅಂದರೆ ಅವ್ರಿಗೂ ನಮ್ಮ ಥರನೇ ಲವ್ ಅಂದರೆ ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅನ್ನೋ ಒಂದು ಬೇಸಿಕ್ ಐಡಿಯಾ ಇರಬೇಕು. ನೋಡಿ ಕಮಿಟ್ಮೆಂಟ್ ಅಂದರೆ ನೀವೇನಾಗ್ತಾ ಇದ್ದೀರಾ. ಸೊ ಅದೇ ಸಿಗ್ತಾ ಇಲ್ಲ ಅಷ್ಟೇ. ಅದೊಂದೇ ಎಕ್ಸ್ಪೆಕ್ಟೇಷನ್ ಇರೋದು ಮೇಜರ್, ಕಮಿಟ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್.
ಒಬ್ಬ ಆ್ಯಕ್ಟರ್ ಲೈಫಲ್ಲಿ ಏನು ಚಾಲೆಂಜಿಂಗ್ ಅಂತ ನಿಮ್ಗೆ ಅನಿಸುತ್ತೆ? ಬಿಕಾಸ್ ನಿಮ್ಮನ್ನು ನಾವು ಸೋಷಿಯಲ್ ಮೀಡಿಯಾ ಒಂದು ಪಾಡ್ಕಾಸ್ಟ್ಗಳು ಬಂದಾಗ ತುಂಬಾ ನೀವು ಇನ್ನೂ ಜನರಿಗೆ ಹತ್ತಿರ ಆದ್ರಿ. ಸೊ ಅದರ್ ದೆನ್ ದ್ಯಾಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಎಷ್ಟು ಚಾಲೆಂಜಿಂಗ್ ಇದೆ ಏನು? ಅಂದರೆ ಕರಿಯರ್ ವೈಸ್ ಅಂತನ ಅಂದರೆ ಸಿನ್ಸ್ ನಾವು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಂಗೆ ಬರೋದ್ರಿಂದ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ನಮಗೆ ಇಲ್ಲಿ ರೀಚ್ ಆಗೋದಕ್ಕೆ. ಇವೊಂದು ಟ್ಯಾಲೆಂಟ್ ಇದ್ರೂ ಕೆಲವು ಸಲ ಕರೆಕ್ಟ್ ನೆಟ್ವರ್ಕಿಂಗ್ ಇರಲ್ಲ, ಅಥವಾ ನೆಟ್ವರ್ಕ್ ಆದ್ರೂ ಎಷ್ಟೊಂದು ಸಲ ರಾಂಗ್ ನೆಟ್ವರ್ಕಿಂಗಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀವಿ, ದುಡ್ಡು ಕಳ್ಕೊಂಡಿರ್ತೀವಿ. ಮೇ ಬಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿ ಟಿ ವಿಯಿಂದ, ಸೊ ಲಕ್ಕಿಲಿ ಅದು ಚೆನ್ನಾಗಿ ವರ್ಕ್ ಆಯಿತು. ಸೊ ಅಲ್ಲಿಂದ ಒಂದಷ್ಟು ಜನಕ್ಕೆ ರೀಚ್ ಆಗಿದ್ವಿ. ಅದಾದಮೇಲೆ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ತಿರ್ಗಾ ಪಾಡ್ಕಾಸ್ಟ್ ಆದಮೇಲೆ ಅದು ಐಡಿಯಾನೇ ಇರಲಿಲ್ಲ ಅದು ಕನೆಕ್ಟ್ ಆಗುತ್ತೆ ಅಂತ. ಸೊ ಅದು ಪಾಡ್ಕಾಸ್ಟಿಂದ ಆಗಿದ್ದು. ಸೊ ಸೋಷಿಯಲ್ ಮೀಡಿಯಾ ಹೆಲ್ಪ್ ಮೀ. ಇವತ್ತಿನ ಟ್ರೆಂಡ್ಗೆ ತಕ್ಕಂತೆ ಸೊ ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀರಿ? ಈ ಗೋಸ್ಟಿಂಗ್ ಅನ್ನೋದು ಕಮಿಟ್ಮೆಂಟ್ ಅಂತ ಅಂದಾಗ ನೀವೇ ನಕ್ಕಿದ್ರಿ ಅಂತಂದರೆ, ಸೊ ಇದ್ರ ಬಗ್ಗೆ ಯಾಕೆ ಇಷ್ಟು ಥಾಟ್ ಪ್ರೊಸೆಸ್? ಅಂದರೆ ಮದುವೆ ಅಂದ್ರೇ ಯಂಗ್ ಜನ್ರೇಷನ್ ಭಯ ಪಡುವಂಥ ಪರಿಸ್ಥಿತಿ ಬಂದಿದೆ. ನಾನು ನಗಾಡೋದಕ್ಕೂ ರೀಸನ್ ಇದೆ. ಬಿಕಾಸ್ ಯು ಆರ್ ಸೀಯಿಂಗ್ ಮೆನಿ ಬ್ರೇಕಪ್ಸ್. ಮುಂಚೆ ಎಲ್ಲ ಬ್ರೇಕಪ್ ಅಂದರೆ ಬಿಟ್ಟು ಹೋಗ್ತಾಯಿದ್ರು, ಬಟ್ ಇವಾಗ ಸಾಯಿಸೋದು, ಕೊಲೆ ಮಾಡೋದು, ಇಷ್ಟು ಮೈಂಡ್ ಸೆಟ್ ಚೇಂಜ್ ಆಗಿದೆ. ಇದೆಲ್ಲ ಏನು ರೀಸನ್ ಅಂತ ಅನಿಸುತ್ತೆ ನಿಮಗೆ? ಅದೇ ಆಪ್ಷನ್ಸ್ ಇದೆ ಅನ್ನೋ ಇಲ್ಯೂಷನ್ ಇದೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಹಾಂ ಸಾಯಿಸಿದ್ದು ಅದು ಐ ಥಿಂಕ್ ನಮ್ಮ ಮೈಂಡ್ಸೆಟ್ ಡೆವಲಪ್ಮೆಂಟೇ ಆಗಿಲ್ಲ ನಮ್ಮ ಸೊಸೈಟಿನಲ್ಲಿ. ಸಿಕ್ಕಿಲ್ಲ ಅಂದರೆ ಹೊಡೆದಾಗ ನನಗೆ ಸಿಕ್ಕಿಲ್ಲ ಅಂದರೆ ಯಾರಿಗೂ ಸಿಗಬಾರ್ದು ನಾವು ಮೈಂಡ್ಸೆಟ್ಟಲ್ಲಿ ನೋಡಿ ಎಲ್ಲ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇನ್ನೊಂದು ಕೆಲವರು ಅಂದರೆ ಅಫೇರ್ ಇಟ್ಕೊಂಡು ಬಿಡ್ತಾರೆ. ಇನ್ನೇನು ಅಂದರೆ ಒಬ್ರ ಜೊತೆ ಇದ್ದಾಗಲಿ ಇನ್ನೊಬ್ರ ಜೊತೆ ಅಫೇರ್ ಎಲ್ಲ ಇಟ್ಕೋತಾರೆ. ಅದು ಅವ್ರಿಗೆ ತಪ್ಪು ಅನ್ಸಲ್ಲ, ಬಟ್ ಅದು ಇನ್ನೊಬ್ರಿಗೆ ಗೊತ್ತಾದಾಗ ಅದು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಇದರಲ್ಲಿ ಸಾಯಿಸೋ ಯೋಚನೆ ಮಾಡ್ತಾರೆ. ಅಂದರೆ ಆ ಪ್ರೆಸ್ಟೀಜ್ನ ಕವರಪ್ ಮಾಡ್ಕೊಳ್ಳೋ, ಇಮೇಜ್ನ ಕವರಪ್ ಮಾಡ್ಕೊಳ್ಳೋ ಇದರಲ್ಲಿ ರೈಟ್ ಆ್ಯಂಡ್ ರಾಂಗ್ ಅನ್ನೋದು ಕಂಪ್ಲೀಟ್ಲಿ ಮರ್ತೋಗಿದ್ದಾರೆ ಅನ್ಸುತ್ತೆ ಜನ. ಸೊ ಅದನ್ನೇ ಇದನ್ನು ನಾವು ಹ್ಯಾಂಡ್ಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ನಮ್ಮ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗೆ ಅಫೆಕ್ಟ್ ಮಾಡ್ತಾ ಇದೆ, ಅಥವಾ ಐ ಹೋಪ್ ಜೆನ್ಜಿನಲ್ಲಿ ವರ್ಕ್ ಆಗುತ್ತೆ. ನಮ್ಮ ಮೇನ್ ಟಾರ್ಗೆಟ್ ಆಡಿಯನ್ಸ್ ಇರೋದೇ ಜೆನ್ಜಿ. ನಮ್ಮ ಪ್ರೀವಿಯಸ್ ಜನ್ರೇಷನ್ಸ್ ಅವ್ರಿಗೆ ಮೇ ಬಿ ಇದು ಅಷ್ಟು ಕನೆಕ್ಟ್ ಆಗದೆ ಇರ್ಬೋದೇನೋ. ಅಂದರೆ ಅವರು ಒಂದಷ್ಟು ರಿಸರ್ಚ್ ಮಾಡಿದ್ದಾರೆ. ಅಲ್ಲಿನ ಒಂದಷ್ಟು ಜನ ಅವ್ರು ಸಿನ್ಸ್ ಈಸ್ ಅ ಕಾಲೇಜ್ ಪ್ರೊಫೆಸರ್ ಆಸ್ಟ್ರೇಲಿಯಾದಲ್ಲಿ, ಡಾಕ್ಟ್ರಿಂಗ್ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದಾರೆ. ಸೊ ಅಲ್ಲಿ ಸ್ಟೂಡೆಂಟ್ಸ್ ಜೊತೆ ಮಾತಾಡಿದ್ದಾರೆ. ಇಲ್ಲಿ ಇಂಡಿಯಾದಲ್ಲಿ ನಾವು ಕೂಡ ಆ್ಯಸ್ ಅ ಟೀಮ್ ಒಂದಷ್ಟು ಜನ ಜೆನ್ಜಿ ಸ್ಟೂಡೆಂಟ್ಸ್ನ ಇಂಟರ್ವ್ಯೂ ಮಾಡಿ ಅವರಿಂದ ಒಂದಷ್ಟು ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಮಾಡಿದ್ದೀವಿ. ಸೊ ಅದೆಲ್ಲ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡೇ ನಾವು ಸ್ಟೋರಿನ ಡೆವಲಪ್ ಮಾಡ್ತಾ ಕ್ಯಾರೆಕ್ಟರ್ಸ್ನ ಪಿಕ್ ಮಾಡಿರೋದು. ಸೊ ಐ ಥಿಂಕ್ ಜೆನ್ಸಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿದೆ? ಅಂದರೆ ಏನು ರೋಲು? ಕಾಲೇಜ್ ಗೈ ರೋಲ್ಲ ಅಥವಾ ಹೇಗೆ? ಇಲ್ಲ, IT ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟೇ ಹೇಳೋಕ್ಕೆ ಹೇಳಿರೋದು. ಅದಕ್ಕಿಂತ ಜಾಸ್ತಿ ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಈಸ್ ಅನ್ AI ಇಂಜಿನಿಯರ್. ಶೂಟ್ ಮಾಡಿಲ್ಲ, ಶೂಟ್ ಸ್ಟಾರ್ಟ್ ಆಗ್ತದೆ. ಇದು ಟೈಟಲ್ ಲಾಂಚ್ ಮತ್ತು ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾಡಿರೋದು. ಮೇಜರ್ಲಿ ಬೆಂಗಳೂರಲ್ಲೇ ಶೂಟ್ ಆಗ್ತಾ ಇರೋದು. ಅದಾದಮೇಲೆ ಇನ್ನೊಂದು 50% ಸೆಕೆಂಡ್ ಹಾಫು ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗುತ್ತೆ. ಸೊ ಅದ್ರದ್ದು ಈಗ ವೀಸಾ ಪ್ರಾಸೆಸ್ ನಡೀತಾ ಇದೆ. ಈಗ ತುಂಬಾ ನೀವು ಜೆನ್ಜಿ ಅಂತ ಬಂದಾಗ ತುಂಬಾ ವಿಭಿನ್ನವಾಗಿ ಪ್ರೊಟೆಸ್ಟ್ ನಡೆದಿದ್ದು ಅದು ಜಂತರ್ ಮಂತರಲ್ಲಿ ಹಾಡು ಹೇಳ್ಕೊಂಡು, ರೀಲ್ಸ್ ಮಾಡಿಕೊಂಡು, ಪೊಲೀಸರು ಹೊಡೆಯೋಕ್ಕೆ ಬಂದರೆ ನ್ಯಾಷನಲ್ ಅಂತಮ್ ಹೇಳ್ಕೊಂಡು, ಈ ಒಂದು ತುಂಬ ಫನ್ನಿ ವೇಯಲ್ಲಿ ಕೂಡ ಪ್ರೊಟೆಸ್ಟ್ ನಡೀತು. ಜೆನ್ಜಿನ ಎದುರಾಕೊಂಡ್ರೆ ನಿಮ್ಗೇನು ಅನಿಸುತ್ತೆ ಈ ಜನ್ರೇಷನ್ ಪ್ರೊಟೆಸ್ಟ್ಗಳನ್ನು ನೋಡಿದಾಗ? ಬಿಕಾಸ್ ಮುಂಚೆ ಎಲ್ಲ ಪ್ರತಿಭಟನೆ ಅಂದರೆ ತುಂಬ ಸೀರಿಯಸ್ ಆಗೆಲ್ಲ ನಡೀತಾ ಇತ್ತು. ಸೊ ಇದನ್ನು ನೋಡಿದಾಗ ನಾನು ಪೊಲಿಟಿಕಲ್ ಆಗಿ ಏನೂ ಆನ್ಸರ್ ಮಾಡೋಕ್ಕೆ ಹೋಗಲ್ಲ ಆ ಕ್ವೆಶ್ಚನ್ನ. ಬಟ್ ನಾ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡೋಣ ಅಂತ ಅನ್ಸುತ್ತೆ ಇವತ್ತು. ಪೊಲಿಟಿಕಲ್ ಕ್ವೆಶ್ಚನ್ಸ್ ಬೇಡ. ಬಟ್ ನಾವು ಟ್ರೈ ಮಾಡ್ತಿರೋ ಜೆನ್ಜಿನ ಐ ಮೀನ್ ಅದೇ ಕಾಲ ತಕ್ಕಂಗೆ ಚೇಂಜ್ ಆಗ್ತಾ ಹೋಗ್ತಿದೆ ಅಂತಾರಲ್ಲ. ಸೊ ಮೇ ಬಿ ದಿಸ್ ಇಸ್ ದ ರೈಟ್ ಥಿಂಗ್ ಇವಾಗ ಅಂತ ಅನ್ಸುತ್ತೆ, ಅನ್ನೋ ಗೊತ್ತಿಲ್ಲ. ಬಟ್ ಅಷ್ಟು ಬಿಟ್ಟರೆ ಐ ಡು ನಾಟ್ ಹ್ಯಾವ್ ಎನಿ ಒಪಿನಿಯನ್ ಆನ್ ವಾಟ್ ಎವರ್ ಹ್ಯಾಪನ್ ರೀಸೆಂಟ್ಲಿ ಅಷ್ಟೇ. ಈ ಸಿನಿಮಾ ಬಗ್ಗೆ ನಿಮ್ಗೆ ಏನು ಪ್ರಿಪ್ರೇಷನ್, ಏನಾದರೂ ಕಷ್ಟ ಇತ್ತಾ ಅಥವಾ ಏನು ಚಾಲೆಂಜಿಂಗ್ ಅನಿಸಿತ್ತು? ಇಲ್ಲ, ಚಾಲೆಂಜಿಂಗ್ ಅಂತ ಏನಿಲ್ಲ. ಆಲ್ಮೋಸ್ಟ್ ಅಂದರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಒಂದು ಆಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದಕ್ಕೆ ಅವ್ನು ತುಂಬ ಫಿಟ್ನೆಸ್ ಫ್ರೀಕ್ ಅನ್ನೋ ಥರ. ಸೊ ಅದು ಒನ್ಸ್ ಶೂಟಿಂಗ್ ನಮ್ಮದು ಡೇಟ್ಸ್ ಫೈನಲ್ ಆದಮೇಲೆ ಅದಕ್ಕೊಂದು ಇನ್ಸ್ಟ್ರಕ್ಟರ್ ಎಲ್ಲ ಫೈನಲ್ ಮಾಡ್ಕೊಂಡಿದ್ದೀವಿ. ಸೊ ಅದೊಂದು ಮೇಜರ್ ಪ್ರಾಸೆಸ್ ಬಿಟ್ಟರೆ ಇದರಲ್ಲಿ ಸ್ವಲ್ಪ ಸೈಲೆನ್ಸ್ ಜಾಸ್ತಿ ಇದೆ. ಸೊ ವಿತೌಟ್ ಡೈಲಾಗ್, ಬರೀ ಎಕ್ಸ್ಪ್ರೆಷನ್ಸಲ್ಲಿ. ಸೊ ಅದಕ್ಕೀಗ ವರ್ಕ್ಶಾಪ್ಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಆ ಪ್ರಿಪ್ರೇಷನ್ಸ್ ನಾವು ಇವಾಗ ಇನ್ನೂ ಪ್ರಿಪ್ರೇಷನ್ ಹಂತದಲ್ಲಿದ್ದೀವಲ್ವ. ಸೊ ಆ್ಯಸ್ ಆಫ್ ನಾವು ಏನೂ ಚಾಲೆಂಜಿಂಗ್ ಅಂತ ಏನು ಅನಿಸಿಲ್ಲ. ಮೇ ಬಿ ಅದು ಸ್ಟಾರ್ಟ್ ಆದಮೇಲೆ ವಿ ಮೈಟ್ ಗೆಟ್ ನೋ. ಸೊ ಜೆನ್ಜಿ ಮತ್ತು ಮಿಲೇನಿಯಲ್ ಎರಡೂ ಜನ್ರೇಷನನ್ನು ನೋಡಿದಾಗ ನಿಮಗೇನು ಮೇಯ್ನ್ ಡಿಫ್ರೆನ್ಸಸ್ ಕಾಣು? ಅಂದರೆ ನಾನು ಮಿಲೇನಿಯಲ್ 90s ಕಿಡ್ಡು. ಸೊ ನಾವೆಲ್ಲ ಹಿಂಗೆ ಅಂದರೆ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ಅಂದರೆ ಇವತ್ತು ನಾವು ₹10 ಬಂದರೆ ₹5 ನಾಳೆಗಿರ್ಲಪ್ಪ ಅಂತ ಎತ್ತಿಡುವಂಥ ಜನ್ರೇಷನ್ ನಮ್ದು. ಆ ಥರ ಮೈಂಡ್ ಸೆಟ್ಟು. ಜೆನ್ಜಿ ಅವರೆಲ್ಲ ಹೆಂಗೆ ಅಂದರೆ ಇವತ್ತು ₹10 ಆಯಿತು, ಇವತ್ತು ₹10 ಜೀವನ ನೋಡೋಣ, ನಾಳೆ ಇರಲಿ, ನಾಳೆ ಇದೇನೋ ಗ್ಯಾರಂಟಿ ಇಲ್ಲ ಅಂತ ಅವ್ರು ಇವತ್ತಿಗೋಸ್ಕರ ಬದುಕ್ತಾ ಇದ್ದಾರೆ. ಸೊ ಮೇ ಬಿ ಅದೇ ಅವರ ಮಧ್ಯೆ ಡಿಫ್ರೆನ್ಸ್. ನಾವು ತುಂಬ
ಫ್ಯೂಚರು ನಾಳೆ ಅಂತ ಇರ್ತೀವಿ, ಅವ್ರು ಇವತ್ತು ಬದುಕ್ತಾ ಇದ್ದಾರೆ. ಸೊ ಅದೇ ನಮಗೂ ಅವ್ರಿಗೂ ಕೆಲವು ಸಲ ಸಿಂಕ್ ಆಗಲ್ಲ.